ಚಿತ್ರಾಂಗದನು. ಹಸ್ತಿನಾಪುರ ಅಪರಿಚಿತ ಕತೆ. ಹಸ್ತಿನಾಪುರ ರಾಜ್ಯದ ಒಂದು ವಿಶೇಷ ಇತಿಹಾಸವಿದೆ. ಈ ರಾಜ್ಯವನ್ನು ಹಾಸಿಲು ನಡೆಸಿದ ರಾಜರು ತಮ್ಮ ಶಕ್ತಿಯಲ್ಲಿ ಪ್ರಸಿದ್ಧರಾಗಿದ್ದಾರೆ. ಆದರೆ ಕೆಲವರು ತಮ್ಮ ಅಹಂಕಾರದಿಂದ ಸಮಸ್ಯೆಗಳನ್ನು ಎದುರಿಸಿಕೊಂಡರು. ಅಂಥದ್ದೇ ಒಂದು ಕತೆ ಚಿತ್ರಾಂಗದು. ಹಸ್ತಿನಾಪುರ ರಾಜರಾಗಿ ಪ್ರಸಿದ್ಧಿ ಗಳಿಸಿದ ಮಹಾವೀರನು. ಶಂತನ ಮಹಾರಾಜು ಸತ್ಯವತಿ ಅವರ ಮಗ. ಆದರೆ ಅವನ ಜೀವನದಲ್ಲಿ ಸಂಭವಿಸಿದ ಒಂದು ಘಟನೆ ಅವನ ವೈಭವವನ್ನು ತಕ್ಷಣ ಕಳೆದುಕೊಳ್ಳಲು ಕಾರಣವಾಯಿತು. ಚಿತ್ರಾಂಗದು ತಾವು ಹೋರಾಡಿದ ಹೋರಾಟಗಳಲ್ಲಿ ಗೆದ್ದಿದ್ದನು. ಆದರೆ ಅವನು ಬೆಳೆದ ಅಹಂಕಾರವು ಅವನಿಗೆ ದೊಡ್ಡ ಸಮಸ್ಯೆಗೆ ಕಾರಣವಾಯಿತು. ಈ ಅಹಂಕಾರವೇ ಅವನ ಜೀವನದಲ್ಲಿ ಬದಲಾವಣೆಯನ್ನು ತರಿತು. ಒಂದು ದಿನ ಅದೇ ಹೆಸರು ಹೊಂದಿದ ಒಂದು ಗಂಧರ್ವರಾಜು ಚಿತ್ರಾಂಗದು ಅವನಿಗೆ ಸವಾಲು ಹಾಕಿದನು. ಇಬ್ಬರ ನಡುವೆ ಭೀಕರ ಯುದ್ಧವೂ ನಡೆಯಿತು. ಗಂಟೆಗಳ ದಿನಗಳ ಕಾಲವೂ ಇದು ಅಂತ್ಯಗೊಂಡಿತು. ಕೊನೆಗೆ ಗಂಧರ್ವನ ಮಹಾಶಕ್ತಿಗೆ ನಮ್ಮ ಚಿತ್ರಾಂಗದು ಸೋತು ಹೋಗಿದ್ದನು. ಹಸ್ತಿನಾಪುರ ರಾಜ್ಯವು ಕಳೆದುಕೊಳ್ಳಲಾಯಿತು. ಭೀಷ್ಮನು ವಿಷಾದದಲ್ಲಿ ಮಗ್ಗೊಳ್ಳುತ್ತಿದ್ದನು. ಚಿತ್ರಾಂಗದನ ಮರಣದಿಂದ ಭೀಷ್ಮನು ಅವನ ತಂಗಿಯನ್ನು ವಿಚಿತ್ರವೀರನನ್ನು ರಾಜನಾಗಿಯಾಗಿ ಘೋಷಿಸಿದನು. ಆದರೆ ಹಸ್ತಿನಾಪುರ ರಾಜ್ಯವು ಮುಂದಿನ ಕಾಲಗಳಲ್ಲಿ ಮತ್ತಷ್ಟು ಸಂಕೀರ್ಣ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು. ಚಿತ್ರಾಂಗದು ಮಹಾವೀರನಾಗಿದ್ದನು. ಆದರೆ ಶತ್ರುಗಳನ್ನು ಮೀರಿದ ಶತ್ರು ಅಹಂಕಾರ. ನಾವು ಜೀವನದಲ್ಲಿ ಅಹಂಕಾರಕ್ಕೆ ಬಲಿಯಾಗಬಾರದು. ಈ ಕಥೆ ನಿಮಗೆ ಇಷ್ಟವಾಯಿತೆ? ಇನ್ನಷ್ಟು ಆಸಕ್ತಿದಾಯಕ ಪುರಾಣ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ.